ಹೋಗ್ತಿದ್ದಾರೆ ಜಯಂತಣ್ಣ. ಮತ್ತೆ 8-7ವರೆಗೆಲ್ಲ ಬಂದು ರೆಡಿ ಇರ್ಬೇಕು. 10 ಗಂಟೆಗೆ ಇದು ಹೋಗ್ಬೇಕು. ಇಬ್ಬನೇ ನೀವು ಗಂಟೆ ಬರೋದೇ 10 ಗಂಟೆಗೆ ಮಾರ್ರೆ. ಅದ್ರಾಗ ಹೊಗೆ ಸೊಪ್ಪು ಮೀಡಿ ಎಲ್ಲ ಅಡಿಕೆ ಅಂತೇಳಿ 1 ಗಂಟೆ ಮಾಡ್ತೀರಿ. ಅದೆಲ್ಲ ಹಾಳಾದ ಮನೆ ಅಂತ ಕುಯ್ದು ಹಾಕ್ತಾರೆ. ಬದಿ ಅಷ್ಟು ಅಲ್ಲಿ ಅಲ್ಲೊಂದು ಗಂಡ ಕುಯ್ದು ಇವತ್ತು ನಾಳೆ ಕುಯ್ದಂತ ಯಾವನ್ ಮರ ತಲೆ ಹಾಳದನು. ಅದರಲ್ಲಿ ಇನ್ನೂ ಒಂದು ದೊಡ್ಡ ಮಿಷನ್ ಝೀರೋ ಮೆಮೊರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋಸ್ನ ಆದಷ್ಟು ಹಂಚಿಕೊಳ್ಳಿ. ನಮ್ಮೆಲ್ಲ ನೆನಪಿನ ನಾವಿಕರಿಗೆ ಮತ್ತು ಕನಸಿನ ಮಹಾಶಯರಿಗೆ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದ ವಿಶೇಷ ಅಂದರೆ ನಮಗೀಗ ಮಲೆನಾಡು ಕಡೆ ಗದ್ದೆ ಕೊಯ್ಲು ಸ್ಟಾರ್ಟ್ ಆಗಿದೆ ಅಲ್ಲ, ಕೆಲ ಕಡೆ ಎಲ್ಲ ಮುಗ್ದೇ ಹೋಗಿದೆ. ಇವತ್ತು ಈಗ ಸಾಧಾರಣ ಎಲ್ಲ ಮಷೀನಲ್ಲೇ ಕೊಯ್ಸೋದಲ್ಲ, ಹಾಗಾಗಿ ಕೈಲೆಲ್ಲ ಕೊಯ್ಯೋರು ಸಿಗೋಲ್ಲ, ತುಂಬ ಕಡಿಮೆ ಕೈಯಲ್ಲಿ ಕೊಯ್ಯೋದು. ನಮಗೀಗ ಇವತ್ತು ಕೊಯ್ತಾ ಇದ್ದಾರೆ. ಬನ್ನಿ, ಒಂದು ಗದ್ದೆ ಕೊಯ್ಲು ಹೇಗಿರುತ್ತೆ, ಹೇಗೆ ಕೊಯ್ಬೇಕು ತೋರಿಸ್ತೀನಿ. 9 ಗಂಟೆಗೆಲ್ಲ ಬಂದುಬಿಡ್ತಾರೆ ಗದ್ದೆ ಕೊಯ್ಯೋಕ್ಕೆ. ಕಟ್ ಮಾಡಿ ನೋಡಿ. ಗದ್ದೆ ಕೊಯ್ಯೋತ್ತಿಗೆ ಈ ಭತ್ತ ಯಾವ ಸ್ಥಿತಿಲಿ ಇರಬೇಕಂದ್ರೆ ನೋಡಿ, ಎಷ್ಟು ಅಂದರೆ ಎಷ್ಟು ಗಟ್ಟಿ ಇರಬೇಕು. ಇಲ್ಲಾಂದರೆ ನಮಗೆ ಒಕ್ಕಲಾಟೆಲ್ಲ ಮಾಡೋತ್ತಿಗೆ ಭತ್ತ ಹೊಡೆಯಾಗಿ ಹೋಗ್ತದೆ. ನೋಡಿ, ಈ ಥರ ಸಿಪ್ಪೆ ಹೇಳ್ಬೇಕು. ಸಿಪ್ಪೆದ್ದು ಗಟ್ಟಿ ಅಕ್ಕಿ ಸಿಗ್ಬೇಕು ನಮ್ಗೆ ಒಳಗಡೆ. ನೋಡಿ, ಇಲ್ಲಿ ಈ ಥರ ಅಕ್ಕಿ ಸಿಗ್ಬೇಕು. ಇಲ್ಲಾಂದರೆ ಮೊದಲೆಲ್ಲ ರೌಂಡ್ ಕಲ್ಲಲ್ಲಿ ಒಕ್ಕಲಾಟ ಮಾಡ್ತಿದ್ರಲ್ಲ, ಕಲ್ಲು ಎತ್ತು ಕೋಣ ಇದರಲ್ಲೆಲ್ಲ ಒಕ್ಕಲಾಟ ಮಾಡ್ತಿದ್ರು. ಇವಾಗ ಟ್ರ್ಯಾಕ್ಟ್ರಲ್ಲಿ ಮಾಡ್ತಾರೆ. ಟ್ರ್ಯಾಕ್ಟ್ರು ಮತ್ತು ಮಷಿನ್ ಎಲ್ಲ ಬಂದಿದೆ. ಕೆಲವೊಂದು ಮಷಿನ್ ಬಂದಿದೆ, ಅದೇ ಒಕ್ಕಲಾಟ ಮಾಡಿ ಅದೇ ಭತ್ತ ಎಲ್ಲ ತೂರು ಕೊಡ್ತದೆ. ಬಟ್ ಈಗ ಕೈಲಿ ಕುಯ್ತಿರೋದ್ರಿಂದ ಇವರು ಟ್ರ್ಯಾಕ್ಟ್ರಲ್ಲಿ ಒಕ್ಕಲಾಟ ಮಾಡ್ತಾರೆ. ಒಕ್ಕಲಾಟ ಮಾಡಿದಾಗ ಭತ್ತ ಹುಡಿಯೋದು ಹೋಗ್ತದೆ. ಒಂದು ವೇಳೆ ಹಸಿ ಕುಯ್ದರೆ ಬನ್ನಿ, 1 2 3 4 5 6 7 ಜನ ಇದ್ದಾರೆ ನೋಡಿ. ಇದು ಹರಿ ಗದ್ದೆಗೆ ಮೆಟ್ಟ ಹಾಕೊಂಡು ಹೋಗಬಾರ್ದು. ನೋಡಿ, ಕುಯ್ದು ಇದಾರೆ ಇರಬೇಕು. ಹರಿಸೋಣ, ಇದು ಎಷ್ಟು ದಿನ ಇಡ್ಬೋದು ಗದ್ದೆಲಿ? ಇದು 4 ದಿವಸ 5 ದಿವಸ. ನೋಡಿ, 4 ರಿಂದ 5 ದಿನ ಇಡ್ಬೇಕು. ಇಲ್ಲಾಂದರೆ ಆರ್ಕಣಕ್ಕಲ್ಲ. ನೋಡಿ, ಎಷ್ಟೆಷ್ಟು ಕುಯ್ದು ಇಡ್ತಾರೆ. ಮಷೀನಲ್ಲಾದರೆ ಉದ್ದಕ್ಕೆ ಕುಯ್ದು ಅದೇ ಇರ್ತದೆ. ರಡ್ಡು ಕೈ ಕೊಯ್ಲ ಸೆಟ್ರೆ ತೂಕ. ನಮ್ಮ ಸೆಟ್ರ್ ಭಯಂಕರ ಕೊಯ್ತಾರೆ ಇವರು. ಎಂಕುಲ ಕೊಯ್ಪುನು ಪೂರ ಒಂದೇ ಲೆಕ್ಕ. ದಿನಾಲ ಸಂಬಳ ಅನ್ನೊಂದು 10 ಒಂದೇ ಲೆಕ್ಕ ಕೊಯ್ಪುನು. ಕೆಲವಾದ ಒಳ್ಳೆದ್ದಿ ಆ ಕಡೆ ಕೊಯ್ಯೊಂದಿಲ್ಲ. ನಾನು ಬಂದೆ, ನಾನೊಂದು 2 ಕೈ ಕುಯ್ಯುವ. ನೋಡಿ, ಇದಕ್ಕೆ ಕುಡ್ಗೋಲ್ ಅಂತಾರೆ. ನಮ್ಮ ಮಲೆನಾಡು ಕಡೆ ಕುಡ್ಲು ಅಂತ ಹೇಳೋದು. ಕುಯ್ಯೋಣ ಬಂದ, ಹಂಗೆ ಹೋಗಬಾರ್ದು. ಇದನ್ನ ವೀಡಿಯೋದಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಆಯ್ತು ನಾವು ಕುಯ್ಯೋದು. ನೋಡಿ, ಒಂದು ಸರಿ ಕುಯ್ದರೆ ಒಂದು 8-10 ಕೈ ಕುಯ್ತಾರೆ ಕೆಲವರೆಲ್ಲ. ನಾನು ಮೊದಲು ಬಾರಿ ಕುಯ್ತಿದ್ದೆ. ನೋಡಿ, ಹಿಂಗೆ ಇಟ್ಬಿಟ್ರೆ 4 ಸೈ ಇಟ್ಟು ಆಮೇಲೆ ಹೊರ ಕಟ್ಟುವಂಥದ್ದು. ಬರಿ ಕೊಯ್ಪನ ಕೈ ಕೊಯ್ಪನ ಇರು ಹರಿಸಣ್ಣ. ಇದು ಬಾರಿ ಬಡ್ಡಿ ಕುಯ್ದ್ರೆ ಏನಾಗ್ತದೆ? ಬಡ್ಡೆ ಕುಯ್ದ್ರೆ ತುಂಬು ಜಾಸ್ತಿ ಬರುತ್ತೆ. ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕುಯ್ದ್ರೆ ಅದರಲ್ಲಿ ನೀರು ಇರ್ತದಲ್ಲ, ನೀರು ಇತ್ತಿಂದ ಮೇಲ್ಗಡೆ ಕುಯ್ಬೇಕು. ನೀರು ಇತ್ತಿಂದ ಕೆಳಗಡೆ ಕುಯ್ದ್ರೆ ಅದು ತುಂಬು ಬರುತ್ತೆ. ನೋಡಿ, ನೀರಂದರೆ ನೋಡಿ, ಇಲ್ಲಿಂದ ಕೆಳಗಡೆ ಕೊಯ್ದ್ರೆ ತುಂಬು ತುಂಬ ಬರುತ್ತೆ ಅಲ್ಲ.
ಇಲ್ಲಿಂದ ಮೇಲೆ ಕೊಯ್ಬೇಕು ನೋಡಿ, ಇಲ್ಲಿಂದ. ಹಾಂ, ಪುಡಿ ಹುಲ್ಲು ಹೊಟ್ಟು ಭತ್ತ ಚೆನ್ನಾಗಿ ಬರಲ್ಲ, ಬಂದರೂ ಕೆಲಸ ಸುಮಾರು ಆಗ್ತದಲ್ಲ ಮತ್ತೆ. ಹಾಂ, ಹರಿಸೋಣ. ಈಗ ಇದಿಷ್ಟು ಕುಯ್ಯೋಕ್ಕೆ, ಅದು 1 ಎಕರೆ ಗದ್ದೆ ಕುಯ್ಯೋಕ್ಕೆ ಎಷ್ಟು ಜನ ಬೇಕಾಗ್ಬೋದು ಅಂದಾಜು? ಎಕರೆ ಕುಯ್ಯಕ್ಕೆ 8 ಜನ. 8 ಜನ 1 ಎಕರೆ ಕುಯ್ಬೋದು. ಜನಕ್ಕೆ 1 ಎಕರೆ ಗದ್ದೆ ಕುಯ್ಬೋದು. ಬೆಳಿಗ್ಗೆ ಒಂದು 9 ಗಂಟೆ ಶುರು ಮಾಡಿದ್ರೆ ಬೆಳಿಗ್ಗೆ 9 ಗಂಟೆ ಶುರು ಮಾಡಿದ್ರೆ 4 ಗಂಟೆ ಕುಯ್ದಾಗುತ್ತೆ. 4 ಗಂಟೆ 4 ಮುಗಿತದಲ್ಲ ಗಂಟೆ ಮುಗೀತು. 1 ಎಕರೆ ಕುಯ್ಯೋಕ್ಕೆ. ಹಾಂ, 1 ಎಕರೆ. ಮತ್ತು ಈಗಿನ ಕೆಲವರೆಲ್ಲ ಕುಯ್ತಾವೆ ನೋಡಿ ಹಿಂಗೆ. ಹಾಂ, ಹಿಂಗೆ ಹಿಡ್ಕೊಂಡು ಮಾತಾಡ್ತಾ ಕೂತ್ರೆ 1-2 ಎಕರೆ ಕೊಯ್ಬೋದಲ್ಲ. ಓಕೆ, ನಾವು 1-2 ಅಡಿ ಕುಯ್ದು ಹೋಗುವ. ನಮಗೆ ಈಗೆಲ್ಲ ಮಷೀನ್ ಕುಯ್ಯೋದಲ್ಲ, ಈಗ ಕೈಲಿ ಕುಯ್ಯೋದು ಸಿಕ್ಕದೇ ಇಲ್ಲ ಮನೆ. ಹಾಂ, ಹಂಗಾಗಿ ಈ ವರ್ಷಕ್ಕೆ ಲಾಸ್ಟ್ ಆಗ್ಬೋದು ಕೈ ಕೊಯ್ತಾ ಅಲ್ಲ. ಈಗ ಒಂದೊಂದು ಮಷೀನ್ ಬಂದದಲ್ಲ ದೊಡ್ಡದು, ಅದಕ್ಕೆ ಹಾಂ ಎಲ್ಲ ಅದೇ ಕ್ಲೀನ್ ಮಾಡಿಕೊಡ್ತದೆ. ನಮಗೆ ಅದರಲ್ಲಿ ಹುಲ್ಲು ಲಾಸ್ ಆಗುತ್ತೆ. ಅದಂಗೆ ಅದಂಗಂದ್ರೆ ಅದು ಕಟ್ಟು, ದೊಡ್ಡ ಕಟ್ಟು ಕಟ್ಟೋದು ಪಿಂಡಿ. ಓ, ದೊಡ್ಡ ಪಿಂಡಿ ಕಟ್ಟೋದಲ್ಲ ಅದು. ಪಿಂಡಿ ಕಟ್ಟಿಗೆ 350 ರೂಪಾಯಿ. ಹಾಂ, ಅದ್ರಲ್ಲಿ ನಾವು ಹುಲ್ಲು ಕಟ್ಟಿದ್ರೆ ಅದರಲ್ಲಿ ಜಾಸ್ತಿ ಹೋಗುತ್ತೆ ಅಲ್ಲ. ಅವಾಗ 25 ರೂಪಾಯಿ ಒಂದು ಕಟ್ಟಲು ಹೋಗುತ್ತೆ, ಅದರಲ್ಲಿ ಲಾಸ್ ಬರುತ್ತೆ. ಕೈಲಿ ಕೆಲಸ ಮಾಡಿದ್ರೆ ಉತ್ತಮ ನಮಗೆ. ದೊಡ್ಡ ಪಿಂಡಿ ಕಟ್ಟೆ ಹುಲ್ಲು ಲಾಸ್ ಆಗ್ತದಂತಲ್ಲ, ಮತ್ತು ಭತ್ತ ಎಲ್ಲ ಕ್ಲೀನ್ ಬರ್ಬೋದಲ್ಲ. ಅದೆಲ್ಲ ಕ್ಲೀನ್ ಬರುತ್ತೆ. ಹುಲ್ಲು ಲಾಸ್ ಗದ್ದೆ ಮಾಡೋರಿಗೆ ನಮ್ಮ ಕೈ ಕೆಲಸ ಮಾಡಿದಷ್ಟು ಸುಲಭ ಆಗಲ್ಲ. ಹಾಗೆ ಉಳಿತಾಯ ಸಿಕ್ಬೇಕಾದ್ರೆ ನಾವು ಕೈ ಕೆಲಸ ಮಾಡಬೇಕು ನೋಡಿ. ಇದಕ್ಕೆ ಗದ್ದೆ ಬಗೆಯೋದಂತಾರೆ. ಗದ್ದೆ ಬಗೆಯೋದಂದರೆ ಗದ್ದೆ ಕುಯ್ಯೋಕ್ಕಿಂತ 1 ವಾರ ಮುಂಚೆ, 1 ವಾರ ಇಲ್ಲ ಒಂದು 7-8 ದಿನ ಮುಂಚೆ ಈ ಥರ ಬಗ್ಸಿಟ್ರೆ ನಿಮಗೆ ಗದ್ದೆಲಿರೋ ನೀರು ಅಂಶ ಏನಿದೆ ಅದು ಹೋಗುತ್ತೆ ಅಂತ. ಗದ್ದೆಲಿರೋ ನೀರಂಶ ಹೋದರೆ ಕುಯ್ಯೋಕ್ಕೂ ಸುಲಭ, ಮತ್ತು ಗದ್ದೆಗೆ ಮಷೀನರೀಸ್ ಎಲ್ಲ ಬರ್ತಾವಲ್ಲ ಅವೆಲ್ಲ ಗದ್ದೆಗೆ ಡೈರೆಕ್ಟಾಗಿ ಇಳಿಸ್ಬೋದು. ಇಲ್ಲ ಕೆಸರಿಗಿಸಿದ್ರೆ ನಿಮಗೆ ಗದ್ದೆಗೆ ಮಷೀನಲ್ಲಿ ಇಳಿಯಲ್ಲ, ಅದೊಂದು ಕಾರಣ. ಮತ್ತು ಈ ಥರ ಸೈಡ್ ಬಗ್ಸಿಡೋದು ಏನಕ್ಕಂದರೆ ನೋಡಿ, ಇದು ನಾವು ನಡೆದಾಡುವಾಗೆಲ್ಲ ಇದು ನೋಡಿ ಈ ಥರ ಗದ್ದೆ ಈ ಸರಿ ನೋಡಿ ಇಲ್ಲಿ ಈ ಥರ ಬೆಂಡಾಗಿರುತ್ತೆ, ಸ್ಟ್ರೈಟ್ ಇರುತ್ತಲ್ಲ. ಇದು ನಾವು ನಡೆದಾಡುವಾಗ ನೋಡಿ ಹಿಂಗೆ ನಡೆದಾಡಿದರೆ ಕಾಲಿಗೆಲ್ಲ ಹೊಡೆದು ಭತ್ತ ವೇಸ್ಟ್ ಆಗುತ್ತೆ ಅಂತೇಳಿ ಈ ಥರ ಒಂದು ಸೈಡಿಗೆ ಬಾಕ್ಸಿರ್ತಾರೆ. ಮತ್ತು ಇದು ಬಗೆ ಹಾಕೋದು ಗೊತ್ತಾಯ್ತಲ್ಲ ನಿಮಗೆ, ಫುಲ್ಲು ಸೈಡ್ ಒಂದು ಸ್ವಲ್ಪ. ಮತ್ತು ಈ ಅರಿ ನೋಡಿ, ಇದು ಮೀಡಿಯಮ್ ಇಷ್ಟು ಇಡ್ಬೋದು, ಇದಕ್ಕಿಂತ ದಪ್ಪನೇ ಇಡಬಾರ್ದು. ಕಮ್ಮಿ ಇಟ್ಟರೆ ನಡೆಯುತ್ತೆ, ಭಾರಿ ಕಮ್ಮಿ ಇಟ್ಟರೆ ನಿಮಗೆ ಹೊರೆ ಕಟ್ಟೋಕ್ಕೆಲ್ಲ ಭಾರಿ ರಗಳೆ ಆಗ್ತದೆ. ಸ್ವಲ್ಪ ತಣ್ಣು ಕೊಡಬೇಕಾಗ್ತದೆ ನೋಡಿ. ಒಂದಿಷ್ಟು ಇಟ್ಟರೆ ಆರ್ಕೊಳ್ಳುತ್ತೆ. ಒಂದು 4 ಈ ಥರದ್ದು ಫುಲ್ ರಾಶಿ ಕೊಡೋತ್ತಿಗೆ ಒಂದು ಹೊರೆ ಆಗುತ್ತೆ. ಭಾರಿ ಕಮ್ಮಿ ಇಟ್ಟರೆ ಭಾರಿ ಕಷ್ಟ ಆಗ್ತದೆ. ಹಾಗೆ ಭಾರಿ ದಪ್ಪ ಇಟ್ಟರೆ ನಿಮಗೆ ಅರಿ ಒಣಗಲ್ಲ. ಅದು ಒಣಗದೇ ಇದ್ದರೆ ಮತ್ತೆ ಮುಗ್ಗು ಬರುತ್ತೆ ಅಲ್ಲಿ ಭತ್ತ ಗಿತ್ತ ಎಲ್ಲ. ಓಕೆ, ಮತ್ತು ತೆವ್ರ ಮೇಲೆ ಇಡಬಾರ್ದು ನೋಡಿ. ತೆನೆ ನೋಡಿ, ತೆನೆ ಈ ಕಡೆಗುಂಟು, ಬುಡ ಆ ಕಡೆಗುಂಟು. ಇದು ನೋಡಿ ಈ ಥರ ತಿರುಗಾಡೋಕ್ಕೆಲ್ಲ ಆರಾಮಾಗ್ತದೆ. ನೀವು ಈ ಕಡೆ ತಿರ್ಸಿ, ತೆನೆ ಈ ಕಡೆ ತಿರ್ಸಿಟ್ರೆ ನಡೆದಾಡೋತ್ತಿಗೆ ಎಲ್ಲ ಭತ್ತ ಉದುರೋಗುತ್ತೆ. ಹಾಂ ಹಾಂ ಹಾಂ, ತೋರಿಸ್ತೀನಿ. ಏನಾಗಿಲ್ಲ ತುಂಡಿ. ಹಾಂ ಹಾಂ, ಏತು ಕೊಯ್ಯಿ ಹೊಡಿತೆ ಮಷೀನ್ಗೆ. ಈತ್ಕೊ ಇಂಡ ಯಾವ ಇಷ್ಟು ಕುದ್ರೆ ಸಾಕ? ಹಾಂ ಹಾಂ ಹಾಂ. ನಿಮ್ದು ಆಯ್ತು ಕೊಯ್ಲು? ಯಾವಾಗ? ನಿಮ್ಮದು ಮಷೀನಾ? ಸರಿ. ಮತ್ತು ಈ ಗದ್ದೆ ಬಗ್ಗೆ ನಿಮಗೆ ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀವಿ. ಕೆಲವೊಂದು ಗದ್ದೆಗೆ ಹೆಸರುಗಳು ಅದೆಲ್ಲ ಇರ್ತದೆ ಅಂತೇಳಿ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಯಾರ್ಯಾರಿನ್ನೂ ಹಳೆ ವಿಡಿಯೋ ನೋಡಿಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಗದ್ದೆ ನಡುವಾಗ ಫುಲ್ಲು ತೋರಿಸಿದೆ ನಾವು ಒಂದ್ಸರಿ. ಬನ್ನಿ, ಲೇಡೀಸ್ನೆಲ್ಲ ಮಾತಾಡಿಸುವ, ಲೇಡೀಸ್ ಪಂಜಾಬ್ಗಳನ್ನು ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊತಾರೆ ನೋಡಿ. 2 ಕಡೆ ಕುಯ್ತೀರ. ಒಂದು ಗದ್ದೆಗೆ ಮಷಿನ್ ಬರುತ್ತೆ, ಮತ್ತೊಂದು 2 ಗದ್ದೆಗೆ ಮಷಿನ್ ಬರಲ್ಲ. ನೋಡಿ, ಮಷಿನ್ ಬರೋ ಗದ್ದೆಗೆ ಈ ಥರ ಸೈಡ್ ಕೊಯ್ಕೊಳ್ಳೋದು. ಯಾಕಂದ್ರೆ ಸೈಡ್ ಕೊಯ್ಯೋದಂದರೆ ಗದ್ದೆ ಬದಿಗೆಲ್ಲ, ತೇವ್ರ ಬದಿಗೆಲ್ಲ ಮಷಿನ್ ಬರಲ್ಲ. ಹಂಗಾಗಿ ಸೈಡ್ ಅಷ್ಟು ಕೊಯ್ದು ಕೊಡ್ಬೇಕು ನಾವು ಮಷಿನ್ಗೆ, ಆನಂತರ ಅದು ಕುಯ್ತದೆ. ಹಾಂ, ಇದೇ ಮಾಡಿ ಗದ್ದೆ ಕೊಯ್ಯೋರ್ನೆಲ್ಲ ಹಳ್ಳ ಹಚ್ಚತ ಎಲ್ಲರಿಗೆ ತಂದು ಕೊಟ್ಟು ಅದು ಬದಿ ಏನು ಮಾಡ್ಲಿಕ್ಕಾಗುತ್ತೆ? ಅವರಿಗೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಕೆಲಸ ಆಗಲ್ಲ ಚಿನ್ನು.
ನೋಡಿ ಇಲ್ಲಿ ಇಜ್ಜಿ ಎಲೆ ಎಂದ ಇಪ್ಪನ ಸ್ಟಾಕ್ ಉಂಟು ಲೇಟ್ ಬದಿ ಕೊಯ್ದಿಟ್ಟಿದ್ದಾರೆ. ನೋಡಿ ನಾಯಿಲು ಪೂರ ಬರಂದಲ್ಲ ಅಂತ ನಮ್ಗೆ ಹೇಳಿದ. ಶೂಟ್ ಆಗ್ತದೆ ಇಲ್ಲಿ ನಿಮ್ಗೆ ಹೊಗೆ ಸೊಪ್ಪು ನೀವು ಗಂಟೆ ಬರೋದೇ 10 ಗಂಟೆಗೆ ಮಾರ್ರೆ. ಅದ್ರಾಗ ಹೊಗೆ ಸೊಪ್ಪು ಮೀಡಿ ಎಲ್ಲ ಅಡಿಕೆ ಅಂತೇಳಿ 1 ಗಂಟೆ ಮಾಡ್ತೀರಿ. ಪಣಕ್ಕ ಎಂತ ಒಂದೊಂದು ಕೊಯ್ಲು ಇರು 8 ವರ್ಷ ಆಡ್ದಿಂಚೆ ಕೊಯ್ಯೊಂದೆಲ್ಲರು 2 ವರ್ಷ ಆಯ್ತು ಕೊಯ್ಯಕ್ಕೆ ಶುರು ಮಾಡಿ. ಹಾಂ 2 ಹೋದ ವರ್ಷ 10 ವರ್ಷ ಎಲ್ಲ ಕುಯ್ದಿರಲ್ಲ. ಹೆಂಗೆ ಸೊಂಟ ನೋವೆಲ್ಲ ಜಾಸ್ತಿ ಆಗಿ ಕುಯ್ದ್ರೆ ಹಾಂ ಈಗ ಮಷೀನಿಗೆಲ್ಲ ಹೇಳ್ಬೋದು ನೀವು ಹಂಗೆ. ಹಾಂ ಕೊನೆ ಈಗ ಇದೊಂದು 4 ದಿವಸ ಬಿಟ್ಟು ಹೊರೆ ಮಾಡುವಂಥದ್ದು ಅಲ್ಲ ಹರೀಶಣ್ಣ? 4 ದಿವಸ ಬಿಟ್ಟು ಹೊರೆ ಮಾಡೋದು. ಅದು ಬರ್ತದೆ ವಾಪಸ್. ಓಕೆ ಇನ್ನು ನಾವು ನಮ್ಮ ಕೆಲ್ಸಕ್ಕೆ ಹೋಗೋಣ, ಲೇಟ್ ಆಯ್ತು ನಮಗೆ. ಎಂಥದ್ದು ಅಲ್ಲಿ ನಾನು 4 ಅಡಿ ಕುಯ್ದೀನಿ ನಾನು. ಹಾಂ ಅದೇ ಹಾಂ ಅವ್ರು 2 ವರ್ಷ ಆಯ್ತಂತೆ. ನೀವು 18 ವರ್ಷ ಆಯ್ತು. ಹಾಂ ಏನು ಕೊಯ್ತೀರಾ? ನಾವು ಹೋಗೋಣ ಇನ್ನು ಹೊರೆ 4 ದಿನ ಬಿಟ್ಟು ಹೊರೆ ಮಾಡೋದು. ಹೊರೆ ಕಟ್ಟಕ್ಕೆ ಒಂದು ಹಗ್ಗೆಲ್ಲ ಉಂಟು, ಮೊನ್ನೆ ತೋರಿಸಿದೆನಲ್ಲ ಅದೆಲ್ಲ ತೋರಿಸ್ತೀನಿ. ಈಗ ಅದೇ ನಾಡ್ದು ಮತ್ತೆ ಬರೋಣ. ಬರಮ್ಮ ಎಂತ ಮಾಡೋದು? ಇದು ಬದಿ ಕುಯ್ದಿಟ್ಟಿದ ಯಾವಾಗ? ನಾಳೆಗೆ ಬರ್ತದಂತ. ಇದಿಷ್ಟು ಕುಯ್ದ್ರೆ ಸಾಕಂತ. ಅದೆಲ್ಲ ಹಾಳಾದೆ ಮೊನ್ನೆ ಕುಯ್ದು ಹಾಕ್ತಾರೆ ಬದಿ ಅಷ್ಟು ಅಲ್ಲೊಂದು ಗಣ್ಣ ಕುಯ್ದು ಇವತ್ತು. ನಾಳೆ ಕುಯ್ದಂತ? ನಾಳೆ ಕೆಲವ್ರಿಗೆ ಕುಯ್ತದೆ, ಇದೆಲ್ಲ ಬಿಡ್ಸಕ್ಕಾಗಲ್ಲ. ಆತ ಕಾಪಿ? ಹಾಂ ಕಾಪಿ ಇಲ್ಲೇ ಆಯ್ತು. ಇಲ್ಲಪ್ಪ ಹಾಂ ಇಲ್ಲ ಅಲ್ಲಿಂದ ನಾವು ಅಲ್ಲಿ ಶುರು ಮಾಡೋದು. ಹಾಂ ನೋಡಿ ಅವಾಗ ಅಲ್ಲಿ ಕೈಯಲ್ಲಿ ಕುಯ್ಯೋದು ನೋಡಿದ್ದೀರಿ. ಈಗ ಈ ವೀಡ್ ಕಟ್ರ್ ಏನು ಬರುತ್ತೆ ಆ ಥರದೊಂದು ಮಷಿನ್ ಇದೆ, ಅದರಲ್ಲಿ ಗದ್ದೆ ಕೊಯ್ಯೋದನ್ನು ತೋರಿಸ್ತೀವಿ ಬನ್ನಿ. ಆ ಮಷಿನ್ನು ಹೋದ ಸರಿನೂ ಅದರಲ್ಲೇ ಕೊಯ್ದಿದ್ದು ನಾವು, ಈ ಸರಿ ನೋಡೋಣ. ಸರಿ ಅದನ್ನ ಭಾರಿ ಈಗ ತಗೊಳೋಕ್ಕೆಲ್ಲ ಭಾರಿ ಸುಲಭ. ಬೇರೆ ಕಡೆ ದೊಡ್ಡ ಮಷಿನ್ ಎಲ್ಲ ಬಂದರೆ ಗದ್ದೆಗೆಲ್ಲ ಇಳಿಸೋ ಕಷ್ಟ. ಈ ಹಳ್ಳ ಗಿಳ್ಳೆಲ್ಲ ದಾಟಿಸಿ ನಮ್ಮ ಕಡೆ ಭಾರಿ ಕಷ್ಟ ಆಗ್ತದೆ. ಈಗ ಕೆಲಸ ಎಲ್ಲ ಆಗಿ ನಿಲ್ಲಿಸಿದ್ದಾರೆ, ನೋಡೋಣ ಒಂದು ಟ್ರಯಲ್ ಕೊಡೋಕ್ಕೆ ಕೊಡ್ತಾರೆ ಅಂತ ನೋಡಿ. ಮಷಿನು ಬಿಜಿ ಇದ್ದಾರೆ ಮಲ್ಲಿ ಕೇಳೋಣ. ಮುಂಚೆ ನೋಡು ಮರೆ ಭಾರಿ ಸರ್ಕಸ್ ಎಲ್ಲ ಮಾಡಿಕೊಟ್ಟಲ್ಲ. ಈಗ ನಮ್ಮ ಗದ್ದೆಗೆ ತಗೊಂಡೋಗೋಣ ಬನ್ನಿ. ಭಾರಿ ಸುಲಭ ಮಾರಲ್ಲ. ಒಂದೊಂದು ಕುಯ್ಯೋಣ.
ಹಂಗೆ ಅಂತ ರನ್ ಮಾಡಿ ಹಂಗೆ. ನನ್ನ ಪ್ರಕಾರ ಭತ್ತನೂ ಜಾಸ್ತಿ ಉದುರಲ್ಲ, ಇಲ್ಲ ಮಾಮೂಲಿ ಕೊಯ್ಯೋತ್ತಿಗೂ ಬೀಳುತ್ತೆ. ನೋಡಿ ಭತ್ತ ಉದುರಿಲ್ಲ ಅಷ್ಟು, ಇಲ್ಲ ಒಂದು ಸ್ವಲ್ಪ. ನೋಡಿ ಈಗ ಇಲ್ಲಿ ತೋರಿಸ್ತೀವ್ರಪ್ಪಣಿ, ಇದಿಷ್ಟು ಗದ್ದೆ ಕೊಯ್ಯೋಕ್ಕೆ ಮನುಷ್ಯರ ಕೈಯಲ್ಲಿ ಕುಯ್ಸಿದ್ರೆ ಸಾಧಾರಣ ಅರ್ಧ ಗಂಟೆ ಬೇಕಾಗ್ಬೋದಿತ್ತಲ್ಲ, ಅರ್ಧ ಗಂಟೆ ಬೇಕು. ಅದೀಗ ಒಂದು 5 ನಿಮಿಷನೂ ಆಗಿಲ್ಲ, 5 ನಿಮಿಷದಲ್ಲಿ ಒಂದು ಇಷ್ಟು ಗದ್ದೆ ಕೊಯ್ದಿದೆ. ನನ್ನ ಪ್ರಕಾರ ಇದು ಇಷ್ಟು ಗದ್ದೆನ ಒಂದು 2 ಗಂಟೆ ಟೈಮಲ್ಲಿ ಮುಗಿಸ್ಬೋದು, ಅದೇ ಲಾಭ ಈ ಮಷೀನಲ್ಲಿ. ದೊಡ್ಡ ಮಷಿನ್ ನೋಡಿ ಈ ಥರ ಗದ್ದೆಗೆಲ್ಲ, ಸಣ್ಣ ಗದ್ದೆಗೆಲ್ಲ ಬರಲ್ಲ. ಈ ಮಷಿನ್ ಆದರೆ ನಿಮಗೆ ಭಾರಿ ಆರಾಮಾಗ್ತದೆ. ಅವ್ರದ್ದು ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾನು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಈ ವರ್ಷ ಸಾಧಾರಣ ಮುಗಿದಿದೆ, ನೆಕ್ಸ್ಟ್ ಇಯರ್ಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲಿದ್ದರೂ ಬರ್ತಾರೆ ಅವರು. ನಮ್ಮ ಕಳಸ ತಾಲೂಕಲ್ಲಿ ಎಲ್ಲಿ ಬೇಕು ಅಲ್ಲಿಗೆ ಬನ್ನಿ. ಸ್ವಲ್ಪ ಮಾಹಿತಿ ಕೇಳೋಣ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ. ಅಲ್ಲ ನಿಶ್ಚಯ ಭಾರಿ ಆರಾಮಲ್ಲ, ಪೂರ ಕೊಯ್ದು ಮುಗಿಸ್ತಾರ ಅಂತ ಹೇಳ್ತಿ ಅಲ್ಲ. ಸಾಕೆ ನಿಲ್ಸಿ ಕೇಳ್ಚೂರು ಮಾತಾಡ್ತೀನಿ. ಈಗ ನಮ್ಮ ಮಷಿನ್ ಓನರ್ ರಾಜೇಶ್ ಅಣ್ಣವ್ರು ಇದ್ದಾರೆ, ಕೇಳೋಣ. ಅಣ್ಣ ಇದು ಮಷಿನ್ ವರ್ಕಿಂಗ್ ಹೆಂಗಂತ? ಮಿಷಿನ್ ಅಂದ್ರೆ ಇದು ಪೆಟ್ರೋಲ್ ಮಿಷಿನ್, ಕ್ಯಾಂಪ್ಕೋ ಅಂತೇಳಿ. ಇದು ಗದ್ದೆ ಕೊಯ್ಯಕ್ಕಾಗಿ ರೆಡಿ ಮಾಡಿದ್ದು. ಇದರಲ್ಲಿ ಅಂತ ಹೇಳಿದ್ರೆ 3 ಗೇರ್ ಕೊಟ್ಟಿದ್ದಾನೆ. ಒಂದು ರಿವರ್ಸ್, ಫಸ್ಟ್ ರಿವರ್ಸ್ ಇದೆ ಇದರಲ್ಲಿ. ಇದು ಗದ್ದೆ ಕೊಯ್ಲಿಕ್ಕೆ ಬ್ಲೇಡ್ ಕೊಟ್ಟಿದ್ದಾನೆ ಅಡಿಗಡೆ ಈ ಬ್ಲೇಡ್ ಅಲ್ಲಿ ಕಟಿಂಗ್ ಆಗುತ್ತೆ ಇದರಲ್ಲಿ ಫ್ಯಾನು ಮತ್ತೆ ಹಾಗೆ 2 ಚೈನ್ ಇದಾವೆ. 2 ಚೈನಲ್ಲಿ ನೆಟ್ಟಿನ ತಗೊಂಡೋಗಿ ಆ ಕಡೆ ಬಿಡುತ್ತೆ. ಈ ಚೈನಲ್ಲಿ ಹೀಗೆ ಹಿಡ್ಕೊಳುತ್ತೆ. ಇದು ಫ್ಯಾನ್ ಒಂದನ್ನು ನೆಟ್ಟಿನ ಕೊಡ್ತಾ ಇರುತ್ತೆ ಅದಕ್ಕೆ. ಫ್ಯಾನಿಂದ ಕೆಲಸ ಅಲ್ಲ, ಫ್ಯಾನಿಂದ ಆ ಕಡೆ ಕೊಡುತ್ತೆ, ಅಡಿಗಡೆ ಕಟ್ ಮಾಡುತ್ತೆ. ಇದು ತಗೊಂಡೋಗಿ ಆ ಕಡೆ ಸೈಡಲ್ಲಿ ಕೆಳಗಡೆ ಬಿಡುತ್ತೆ. ಬಾರಿ ಏನು ವಿಶೇಷ ಏನಿಲ್ಲ, ಇದು ಬಾರಿ ಸುಲಭ ಅಲ್ಲ. ಈಗ ಸುಲಭ ಆರಾಮು ಗದ್ದೆ ಕೊಯ್ಯಲು ಮಾಡೋರಿಗೆ ಸುಲಭ. 1 ಎಕರೆ ಗದ್ದೆ 1.5 ಗಂಟೆ, 1 ಎಕರೆ 1.5 ಗಂಟೆ ಕೊಯ್ಬೋದು. ಈಗ ಆಳಾದ್ರೆ ಎಷ್ಟು ಬೇಕಮ್ಮ? 8 ಆಳು ಅಂತ ಹೇಳಿದ್ರು ಬೆಳಿಗ್ಗೆ. ಹೌದು, 8 ಆಳು ಬೇಕು. 8 ಆಳು ಬೇಕಾಗುತ್ತೆ. ಇದು ಗಂಟೆಗೆ 1000 ರೂಪಾಯಿ ಪೆಟ್ರೋಲು, ಡ್ರೈ ಪೆಟ್ರೋಲು, ಆಯಿಲ್ ಮಿಕ್ಸ್ ಇಲ್ಲ. ಚೈನಿಗೆ ಆಯಿಲ್ ಹಾಕ್ತಾ ಇರಬೇಕು, ಚೈನಿಗೆ ಒಂದೇ ಆಯಿಲ್ ಹಾಕ್ತಾ ಇರಬೇಕು. ಮತ್ತೆ ಕಸ ಕಟ್ಟದೇ ಇರೋ ಥರ ನೋಡ್ಕೊಬೇಕು ಮೆಷಿನನ್ನು. ಮೇನ್ ಬ್ಲೇಡ್ ಹತ್ರ ಕಸ ಏನಾರು ನಿಲ್ತು ಅಂತ ಹೇಳಿದ್ರೆ ಗೇರ್ ಬಾಕ್ಸ್ ಹೋಗುತ್ತೆ, ಗೇರ್ ಬಾಕ್ಸ್ ಪುಡಿ ಆಗುತ್ತೆ. ಮೇನ್ ಅದ್ರದ್ದು ಕೆಲಸ ಗೇರ್ ಬಾಕ್ಸ್ ಅಲ್ಲೇ ಇರೋದು. ಪೂರ ಗೇರ್ ಬಾಕ್ಸ್ ಪುಡಿ ಆದ್ರೆ ಹೋಯ್ತು. ಮತ್ತೆ ಹುಲ್ಲಿದ್ರೆ ಸಿಗಾಕೊಳ್ತದೆ, ಕಳೆ ಜಾಸ್ತಿ ಇದ್ರೆ ಸಿಗಾಕೊಳ್ಳುತ್ತೆ. ಈಗ ನಮ್ಮ ಗದ್ದೆಲ್ಲ ಅಷ್ಟು ಹುಲ್ಲೇ ಇಲ್ಲ. ಹುಲ್ಲು ಇರಬಾರ್ದು, ಮತ್ತೆ ಪಸೆ ಇರಬಾರ್ದು, ಗದ್ದೆ ಟೈರ್ ಹೋಗಿಬಾರ್ದು. ಇದು ಅಂದ್ರೆ ಹೈಟ್ ಜಾಸ್ತಿ ಕೊಟ್ಟಿಲ್ಲ ಅವರು. ಅವ್ರು ಟೈರಿಗೂ ಇದಕ್ಕೂ ಜಾಸ್ತಿಗೂ ಬಾರಿ ಲೋ ಕೊಟ್ಟಿದ್ದಾನೆ. ಅಂದ್ರೆ ನೆಟ್ಟಿ ಕರೆಕ್ಟಾಗಿ 2 ಇಂಚು ನಿಲ್ಲೋ ತರ. ಇದನ್ನ ಹೈಟ್ ಮಾಡಿದ್ರೆ ನಿಮಗೆ ನೆಟ್ಟಿ ಮೇಲೆ ಬರುತ್ತೆ. ಟೈರ್ ದೊಡ್ಡದು ಹಾಕಿದ್ರೆ ಹಾಕ್ಬೋದಾ? ಟೈರ್ ದೊಡ್ಡದು ಅಡ್ಜಸ್ಟ್ ಮಾಡ್ಬೋದು ಅದಕ್ಕೆ. ಅದೇನು ಟೈರ್ ಪಿನ್ ಹಾಕಿ ಪಿನ್ ತೆಗಿಯೋ ಥರ ಇದು. ಬೇರೆ ಯಾವ್ದಾದ್ರು ಹಬ್ಬನ್ನು ಇದು ಮಾಡಿ ಕೂರಿಸ್ಬೋದು ಬೇರೆ ಅಲ್ಲ. ಮಾಡಿದ್ವಿ, ಅದು ಕೆಜುಲ್ ಥರ ಮಾಡಿದ್ವಿ, ಅದು ಆಗಲ್ಲ. ಇಲ್ಲಿಗೆ ಕೆಜುಲ್ ಹಾಕಿದ ತಕ್ಷಣ ಮತ್ತೆ ಹೊಂಡ ಹೊಡೆಯಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಟೈರಲ್ಲಿ ಕೆಸರಿಗೆ ಮಾತ್ರ ಇಳಿಸಬಾರ್ದು. ಕೆಸರಿಗೆ ಇಳಿಸಿದ್ರೆ ಮಿಷಿನ್ ಹಾಳಾಗುತ್ತೆ. ಒಂಚೂರು ಕೆಸರಿದ್ದಲ್ಲೂ ಹೋಗಲ್ಲ, ಅದು ಸ್ವಲ್ಪ ಪಸೆ. ಮಾಮೂಲಿ ಇಷ್ಟು ಪಸೆ ಇದ್ರೆ ಇಷ್ಟು ಕಿತ್ತ ಚೂರು ಪಸೆ ಇದ್ರೆ ಹೋಗುತ್ತೆ. ಜಾಸ್ತಿ ಫೋರ್ಸ್ ಮಾಡಬಾರ್ದು ಕೆಸರಲ್ಲಿ ಅಷ್ಟೇ. ಅಲ್ಲ. ಈಗ ಎಷ್ಟು ಕಡೆ ಸುಮಾರು ಕಡೆ ಕೊಯ್ದ್ರ ಅಂತ? ಸುಮಾರು ಎಡದಾಳ್ ಬೈಲು, ನೆಲ್ಲಿಬೀಡು, ಗಣಪತಿಗಟ್ಟೆ ಈ ಕಡೆ ಎಲ್ಲ ಆಗಿದೆ. ಈಗ ಯಡೂರಿಗೆ ಬಂದಿದ್ದೀವಿ. ಯಡೂರು ಇವತ್ತು ನಾಳೆ ಒಂದು 2 ದಿನ ಇರ್ಬೋದು. 2 ದಿವಸ ಇದೆ ಇಲ್ಲಿ. ಯಾವನ್ ಮರ ತಲೆ ಹಾಳದ. ಮತ್ತೆ ಇನ್ನೊಂದು ದೊಡ್ಡ ಮಿಷಿನ್ ಅದು ಒಕ್ಕಲಾಟ ಮಿಷಿನ್. ಒಕ್ಕಲಾಟಕ್ಕೆ ಮಿಷಿನ್. ಇದು ಭತ್ತ ಎಲ್ಲ ಅದೇ ಇದು ಮಾಡ್ಕೊಡ್ತದಲ್ಲ ಅದ? ಹೌದು, ಭತ್ತ ಮಾಮೂಲಿ ಮಿಷಿನ್. ಇದು ಲಕೋಳಿ ಮಿಷಿನ್ ಅಂತ ಹೇಳಿ ಆ ಥರದ್ದು. ಅದು ಗದ್ದೆಗೆ ಬರ್ತದಲ್ಲ? ಅದು ಅಂದ್ರೆ ಕುತ್ರೆ ಹಾಕಿಡ್ಬೇಕು ಗದ್ದೆ. ಇದು ಕುಯ್ದು ಒಕ್ಕಲಾಟ ಮಾಡಲ್ಲ, ಹೊರ ಕೊಟ್ಟು ಇದು ಮಾಡೋದು. ಕೋಟೆ ಮಕ್ಕಿ ಸೈಡ್ ಎಲ್ಲ ಮಾಡಿದ್ರಲ್ಲ, ಅದು ಗದ್ದೆಗೆ ಇಳಿತಿತ್ತ? ದೊಡ್ಡ ಮಿಷಿನ್, ಅದು ಚೈನ್ ಮಿಷಿನ್. ಅದ್ರಲ್ಲಿ ಸಣ್ಣ ಗದ್ದೆಗೆ ಆಗಲ್ಲ ಒಂದು. ಮತ್ತೆ ಅದ್ರಲ್ಲಿ ಹುಲ್ಲನ್ನು ಪೂರ ತುಂಡು ಮಾಡಿ ಕೆಳಗೆ ಹಾಕ್ತಾ ಹೋಗುತ್ತೆ. ಮೂಲೆಯಲ್ಲಿ ಹಿಂದೆ ಮುಂದೆ ಆಗುತ್ತೆ, ಹುಲ್ಲು ಅಡಿ ಆಗುತ್ತೆ. ಇವಾಗ ಪಿಂಡಿ, ಮತ್ತೆ ಆಮೇಲೆ ಪಿಂಡಿ ಕಟ್ಟಬೇಕು. ಆಮೇಲೆ ಟ್ರ್ಯಾಕ್ಟರ್ ಬರುತ್ತೆ, ಟ್ರ್ಯಾಕ್ಟರ್ ಪಿಂಡಿ ಕಟ್ಟಿ ಪಿಂಡಿನ ಇದು ಮಾಡ್ತಾರೆ. ಇನ್ನೊಂದು ಮಿಷಿನ್ ಯಾವ್ದು? ಅದು ಕುತ್ರೆ ಹಾಕಿಡ್ಬೇಕಾ? ಕುತ್ರೆ ಹಾಕಿಡೋದು. ಇನ್ನೊಂದು ಮಿಷನ್ ಭತ್ತನೇ ಅದೇ ಇದು ಮಾಡ್ಕೊಂಡು ಕೋಣಿ ಚಿಲ್ಕೆಲ್ಲ ತುಂಬಿಸ್ತಾರೆ. ಅದು
ಸರಿ ಈಗ ಯಾಕಂದ್ರೆ ನಮ್ಮ ಈ ಮಲೆನಾಡು ಭಾಗಕ್ಕೆ ಅದು ಆಗಲ್ಲ. ಯಾಕಂತ ಹೇಳಿದ್ರೆ ಹುಲ್ಲು ಇಲ್ಲಿ ಬೇಡಿಕೆ ಇರೋದು ಹುಲ್ಲು ನಮಗೆ, ಭತ್ತಕ್ಕಿಂತ ಜಾಸ್ತಿ ಹುಲ್ಲಿಗಾಗಿ ನಾವು ಅದನ್ನು ಮಾಡಿದಾಗ ಅದೇನಾಗುತ್ತೆ ಅಂದ್ರೆ ಪಿಂಡಿ ಕಟ್ಟಿದ ಹುಲ್ಲನ್ನು ದನ ತಿನ್ನಲ್ಲ, ಒಳಗಡೆ ಗಾಳಿ ಹೋಗಲ್ಲ, ಕೈಯ ಬರುತ್ತೆ, ಒಣಗಲ್ಲ ಹುಲ್ಲು ಅದು. ಅಲ್ಲ ಅದು ಈ ಶುಂಠಿ ಹಾಕೋರು ಅವ್ರು ಇವ್ರು ತಗೊಂಡು ಹೋಗ್ತಾರೆ. ನೀವು ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು. ಎಷ್ಟು ಜನ ಬೇಕಣ್ಣ ಈಗ ಕುಯ್ಯೋರು ನೀವು ಒಬ್ರು? ಒಬ್ರು ಕೊಯ್ಯೋರು ಇರ್ತೀವಿ. ಸೈಡು ಮೂಲೆ ಕೊಯ್ದು ಕೊಡ್ಬೇಕು. ಸ್ವಲ್ಪ ಮೂಲೆ ಕೊಯ್ದು ಕೊಟ್ಟಷ್ಟು ಮಿಷಿನ್ ತಿರ್ಗಕ್ಕೆ ಅನುಕೂಲ ಆಗುತ್ತೆ. ಬದಿ ಮಾತ್ರ ಕುಯ್ದು ಕೊಡ. ಇದಕ್ಕೆ ಕ್ಲಚ್ ಇಲ್ಲ, ಬರೀ ಕೈ ಬಲತ್ಕಾರದಲ್ಲೇ ತಿರ್ಸ್ಬೇಕು ಮೂಲೆ. ಓ ಹಂಗಾಗಿ ಕ್ಲಚ್ ಇದ್ದಿದ್ರೆ ಹಿಡಿದು ಇಲ್ಲ, ಕ್ಲಚ್ ಹಿಡಿದ ತಕ್ಷಣ ನಿಮಗೆ ಆ ನೆಟ್ಟಿನ ಅಡಿ ಮಾಡುತ್ತೆ. ಎದುರುಗಡೆ ಮೂಕಿರೋದು, ಎದುರುಗಡೆ ನಿಮಗೆ ನೆಟ್ಟಿ ಬಗದ್ ಕೊಡಕ್ಕೆ ಹೋಗೋದು ಇದೆಯಲ್ಲ, ಅದು ನಿಮ್ಮನ್ನ ಒಂದೇ ಸತಿ ಕ್ಲಚ್ ಹಿಡಿದು ನಾವು ತಿರ್ಸಿದ ತಕ್ಷಣ ಆ ನೆಟ್ಟಿನ ಅಡಿ ಮಾಡುತ್ತೆ. ಇಬ್ಬರೇ ಸಾಕು? ಇಬ್ರು ಬೇಕು. ಸೈಡ್ ಕೊಯ್ ಕೊಡಕ್ಕೆ ಮೂಲೆ ಬಿಡಿಸ್ಕೊಡಕ್ಕೆ ಒಂದು ಇಬ್ರು ಬೇಕು ಜೊತೆಲಿ. ಹತ್ತಿರ್ಸಕ್ಕೆಲ್ಲ ಈಸಿ ಇದೆ, ಒಬ್ರು ಎತ್ತಿಡ್ಬೋದು, ಇಬ್ರು ಸೇರಿದ್ರೆ ಎತ್ತಿಡ್ಬೋದು ಮೇಲೆ. ಇದೀಗ ಮಷಿನ್ ನಿಮ್ದೇನ ಕೃಷಿ ಇಲಾಖೆ? ಕೃಷಿ ಇಲಾಖೆ. ಅವರಿಗೆ ಎಷ್ಟು ಬಾಡಿಗೆ ಅಂತ? ಅವ್ರಿಗೆ 2,000 ನಾನು ಡೈಲಿ ಕಟ್ಟಬೇಕು. ನೀವು ಇಲ್ಲಿ ಗಂಟೆಗೆ ಎಷ್ಟು ತಗೊಳ್ತೀರಿ? 1,000 ರೂಪಾಯಿ. 1,000 ರೂಪಾಯಿ ಗಂಟೆಗೆ. ನೋಡಿ 1,000 ರೂಪಾಯಿ ಗಂಟೆಗೆ ಕೃಷಿ ಇಲಾಖೆಯಿಂದ ತರೋದೇವರು. ನಿಮ್ದು ಓನ್ ಮಿಷಿನ್ ಇಲ್ಲಲ್ಲ? ಓನಿಲ್ಲ. ಇದು ಗದ್ದೆ ಕೊಯ್ಯಕ್ಕೆ ಮಾತ್ರ ಬೇರೆ ಅಂತ? ಗದ್ದೆ ಕೊಯ್ಯಕ್ಕೆ ಮಾತ್ರ. ಗದ್ದೆ ಒಂದು ಕೊಯ್ದ್ರೆ ಮತ್ತೆ ತಗೊಂಡು ನಿಲ್ಸೋದಷ್ಟೇ, ಮತ್ತೇನಕ್ಕಾಗಲ್ಲ ಇದು. ಮತ್ತೆ ನೋಡಿ ಇವರು ರಾಜೇಶ್ ಅಣ್ಣ ಅಂತೇಳಿ, ನಿಮ್ಮದು ಎಡದಾಳು. ಈ ಕಳಸ ತಾಲೂಕಲ್ಲಿ ಎಲ್ಲಿದ್ರು ನೀವೇ ಹೋಗೋದಲ್ಲ? ಹೌದು, ಸಾಧಾರಣ ಎಲ್ಲ ಇವರಿಗೆ ಬರೋದು. ಈಗ ಮಲೆನಾಡು ಕಡೆ ನಮ್ಮ ಕಡೆ ಎಲ್ಲ ಆದಷ್ಟು ಗದ್ದೆ ಮುಗ್ದಿದೆ ಈಗ ಆಲ್ರೆಡಿ ಕೊಯ್ದು. ಈಗ ನೆಕ್ಸ್ಟ್ ಏನಾದರೂ ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಈ ವಿಡಿಯೋದಲ್ಲಿ ಇದಿಷ್ಟು ವಿಶೇಷ ಅಂದರೆ ಈಗ ಗದ್ದೆ ಅಂದರೆ ವಿಶೇಷನೇ ಮಲೆನಾಡಿಗರಿಗೆಲ್ಲ. ಈಗ ಕೆಲವರೆಲ್ಲ ಏನು ಗದ್ದೆ ಇದ್ದಿದ್ದನ್ನ ತೋಟ ಮಾಡ್ತಿದ್ದಾರೆ. ಈಗ ತೋಟ ಮಾಡಿದವರೆಲ್ಲ ನಾವು ಕೆಲ ಕಡೆ ಗದ್ದೆ ಮಾಡ್ತೀವಿ, ಎಲ್ಲರೂ ಗದ್ದೆ ಇದ್ರೆ ಹೇಳಿ ಅಂತ ಕೆಲವರು ಹೇಳ್ತಿದ್ದಾರೆ. ಕೆಲವರೆಲ್ಲ ತುಂಬ ಜನ, ಒಂದು 2-3 ಜನ ಆದರೂ ಕೇಳಿದ್ರು, ಎಲ್ಲರೂ ಗದ್ದೆ ಉಂಟ ಮಾಡೋದು, ಗೇಣಿಗೆ ಮಾಡ್ತೀವಿ ಅಂತೇಳಿ. ನಾನು ಹೇಳೋದು ಗದ್ದೆನ ಮಾಡಿ ಆದಷ್ಟು ನಮಗೆ ಭಾರಿ ಗದ್ದೆ ಮಾಡಿದ್ರೆಲ್ಲ ಲಾಸು. ಈಗ ನಮ್ಮ ಮನೆಗೆ ತಕ್ಕನಾಗಿ ಸ್ವಲ್ಪ ತಿನ್ಲಿಕ್ಕಾದ್ರೂ ಮಾಡ್ಕೊಳ್ಳಿ. ಗದ್ದೆ ಇದ್ದವರು ತೋಟ ಗಿಟ ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲಿ ಇಲ್ಲಿ ಅಂತ ಅಕ್ಕಿ ಎಲ್ಲ ಬರ್ತದೆ, ಅದೆಲ್ಲ ಕೆಲವು ಕಲಬೆರಕೆನೂ ಇರ್ಬೋದು, ಹೇಳಂಗಿಲ್ಲ. ಮತ್ತು ಅಂಗಡಿ ಅಕ್ಕಿಗಳೆಲ್ಲ ಅಷ್ಟೇ, ಕೆಲವೊಂದು ಕಡೆ ಎಲ್ಲ ಕಲಬೆರಕೆ ಅದು ಇದಂತ ಆರೋಗ್ಯನೂ ಹಾಳು. ನಾವೇ ಮಾಡ್ಕೊಂಡು ನಾವೇ ಯೂಸ್ ಮಾಡಿದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದೃಷ್ಟಿಂದನಾದರೂ ಮಾಡ್ಕೊಳ್ಳಿ. ಆರೋಗ್ಯ ಅನ್ನೋದು ಎಲ್ಲರಿಗೂ ಮುಖ್ಯ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಏನು ಈ ಹೊರೆ ಹೊರೋದು, ಒಕ್ಕಲಾಟ ಅದೆಲ್ಲ ಇನ್ನೂ ಸಹ ಚೆನ್ನಾಗಿರುತ್ತೆ. ಈ ಮಲೆನಾಡು ಹಳ್ಳಿ ಭಾಗದಲ್ಲಿ ಹೆಂಗೆ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಾದ ಕೂಡಲೇ ನೆಕ್ಸ್ಟ್ ವಿಡಿಯೋನೇ ಅದು. ಅಲ್ಲಿವರೆಗೂ ನೋಡ್ತಾ ಇರಿ ಜೀರೋ ಮೆಮರೀಸ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.